ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿ ಇಟ್ಸ್ ಆಲ್ರೆಡಿ 1 ವೀಕ್ ಆಗಿದೆ. ಎಷ್ಟು ಬೇಗ ಟೈಮ್ ಪಾಸ್ ಆಗ್ತಿದೆ ಅಂದ್ರೆ ಗೊತ್ತಾಗ್ತಾನೆ ಇಲ್ಲ. ಇವತ್ತಿನ ವ್ಲಾಗ್ ಏನಂದ್ರೆ, ನಾನು ಇವತ್ತು ಒಬ್ರು ಸೆಲೆಬ್ರಿಟಿನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾವ ಸೆಲೆಬ್ರಿಟಿ ಅಂಡ್ ಎಲ್ಲಿ ಪ್ರತಿಯೊಂದು ನಾನು ಈ ವಿಡಿಯೋ ಅಲ್ಲಿ ನೆಕ್ಸ್ಟ್ ಹೋಗ್ತಾ ಹಾಗೆ ಮೀನ್ಸ್ ಪ್ರತಿಯೊಂದು ನಾನು ಹೇಳ್ತಿರ್ತೀನಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇವತ್ತು ನಾನು ಯಾವ ಡ್ರೆಸ್ ಹಾಕೋತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಔಟ್ಫಿಟ್ ಬಂದು ಈ ಒಂದು ಪಿಂಕ್ ಕಲರ್ ಟಾಪ್. ಇದು ನನ್ನ ಮಮ್ಮಿ ಸೆಲೆಕ್ಷನ್. ಇಲ್ಲ ಮನೆ ಹತ್ರ ತಗೊಂಡಿರೋದು, ಯಾವುದೇ ರೀತಿ ಆನ್ಲೈನ್ ಶಾಪಿಂಗ್ ಅಲ್ಲ. ಫೈನ್. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮಾಡ್ತಾ ಇರೋದು ಬ್ಲೂ ಕಲರ್ ಜೀನ್ಸ್. ಸೊ ಇದು ಬ್ಲೂ ಕಲರ್ ಜೀನ್ಸ್. ಸೊ ನೋಡೋಣ ಹೇಗೆ ಕಾಣುತ್ತೆ ಅಂತ. ಫೈನಲಿ ರೆಡಿ ಆಗಾಯ್ತು. ಇವಾಗ ಹೋಗೋದೊಂದೇ ಬಾಕಿ. ವಾಚ್ ಹಾಕಿಲ್ಲ, ನನ್ನ ಫೇವ್ರೆಟ್ ವಾಚ್. ಸ್ವಲ್ಪ ಘಮ ಅನ್ಬೇಕು. ಇವಾಗ ನಾನು ರೆಡಿ ಆಗಾಯ್ತು. ಇನ್ನ ನನ್ನ ತಂಗಿ ಕಾಯ್ತಾ ಇದ್ದೀನಿ. ಅವಳು ಇನ್ನ ಕಾಲೇಜಿಂದ ಬಂದೇ ಇಲ್ಲ. ಅವಳು ಬಂದು ಅವಳು ರೆಡಿ ಆಗಿ ಇನ್ನ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಂಟಿಲ್ ದೆನ್ ಏನು ಮಾಡ್ಬೇಡಿ. ನನ್ನ ತಂಗಿ ಬಂದಾಯ್ತು. ಮೇಡಮ್ಮು ರೆಡಿ ಆಗಿ ಇನ್ನ ಎಷ್ಟು ಟೈಮ್ ತಗೊಳುತ್ತೋ ಗೊತ್ತಿಲ್ಲ. ನನ್ನ ಗುಣಗಾನ ಮಾಡ್ತಿದ್ರೆ ಇಷ್ಟ ತನಕ. ಹೌದೌದು, ತುಂಬಾ ಗುಣಗಾನ ಮಾಡ್ತಾ ಇದೀವಿ. ಫಸ್ಟ್ ಹೋಗಿ ರೆಡಿ ಆಗಿ ಬನ್ನಿ. 2 hours later. ಸೊ ನಾನು ಯಾವ ಸೆಲೆಬ್ರಿಟಿ ಅಂತ ಹೇಳಿರ್ಲಿಲ್ಲ. ಆ ಸೆಲೆಬ್ರಿಟಿ ಬಂದು ವಿಜಯ್ ಪ್ರಕಾಶ್ ಅವರ ಕಾನ್ಸರ್ಟಿಗೆ ಹೋಗ್ತಾ ಇದೀವಿ. ಇದು ನಡೀತಾ ಇರೋದು ಬಗುಲ್ಗುಂಟೆ ಅಲ್ಲಿ MEI ಗ್ರೌಂಡ್ ಅಂತ ಇದೆ. ಅಲ್ಲಿ ತುಂಬಾ ವರ್ಷನೂ ಗಣೇಶ ಫೆಸ್ಟಿವಲ್ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ರಘು ದೀಕ್ಷಿತ್ ಅವ್ರನ್ನ ಕರ್ಸಿದ್ರು ಅಂಡ್ ಈ ಸಲಿ ವಿಜಯ್ ಪ್ರಕಾಶ್ ಸರ್ ಬರ್ತಾ ಇದಾರೆ. ನಾನಂತೂ ಫಸ್ಟ್ ಟೈಮ್ ಅವ್ರನ್ನ ಲೈವ್ ಆಗಿ ನೋಡ್ತಾ ಇರೋದು ಅಂಡ್ ಅವರ ಕಾನ್ಸರ್ಟ್ ನ ಅಟೆಂಡ್ ಮಾಡ್ತಾ ಇರೋದು. ನಾವಿವಾಗ 5:30 ಆಗಿದೆ. ಇಲ್ಲೊಬ್ರು ಮೇಡಮ್ ಕೂತಿದ್ದಾರೆ ಹಿಂದೆಗಡೆ. ಅವ್ರಿಗೆ ಕಾಯ್ಕೊಂಡು ತುಂಬಾನೇ ಲೇಟ್ ಆಗೋಯ್ತು. ಗುಂಪಲ್ ಗೋವಿಂದ ಅಂತ ಹಿಂದೆಗಡೆ ಕುತ್ಕೊಂಡು ನೋಡ್ಬೇಕಾಗುತ್ತೆ. ಮುಂದೆಗಡೆ ಸೀಟ್ ಸಿಗಲ್ಲ. ಡೆಸ್ಟಿನೇಷನ್ ಬಂದಾಯ್ತು. ಏನಂದ್ರೆ 500 ರೂಪಾಯಿ ಕೊಟ್ರೆ ಮುಂದೆ ಕುತ್ಕೋಬಹುದಂತೆ. 500 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಹಿಂದೆನೆ ಕುತ್ಕೋಬೇಕಂತೆ. ಏನ್ ಮಾಡೋದು, 500 ರೂಪಾಯಿ ಕೊಡೋದ? ಫೈನಲಿ ಇಲ್ಲ, ಖಾಲಿನೇ ಇದೆ. ನಾವು ಬೇಗನೆ ಬಂದಿದೀವಿ. ಬಟ್ ಮುಂದೆ ಸೀಟ್ ಖಾಲಿ ಇಲ್ಲ. ನಿಮ್ಮ ಮನೆಗೆ ಬಂದಾಗ ನನಗೆ ಅರಿವಾಗಿದ್ದೇನೆಂದ್ರೆ, ನಿಮ್ಮನ್ನು ಯಾಕೆ ಜನ ಇಷ್ಟು ಪ್ರೀತಿಸ್ತಾರೆ. ನಿಮ್ಮ ಮನೇಲಿರುವಂತಹ ಸಂಸ್ಕಾರ, ಆ ಕನ್ನಡತನ, ಆ ಒಳ್ಳೆ ಮನಸ್ಸು, ನಿಮಗೆ ಅನಂತಾನಂತ ಧನ್ಯವಾದಗಳು. ಇವತ್ತು ನಮ್ಮನ್ನ ಇಲ್ಲಿಗೆ ಕರೆಸಿಕೊಂಡಿರೋದು ನನ್ನ ತಂಡದ ಸೌಭಾಗ್ಯ. ಕಾನ್ಸರ್ಟ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಪಯಣ ಬೆಳೆಸಿದೀವಿ. ಹೇಗಿತ್ತು ಕಾನ್ಸರ್ಟ್ ಅಂತ ಹೇಳೋಣ ಅಂದ್ರೆ, ಸಖತ್ತು ಕ್ರೌಡ್. ಲಾಸ್ಟ್ ಟೈಮ್ ರಘು ದೀಕ್ಷಿತ್ ಕಾನ್ಸರ್ಟ್ ಹೋದಾಗ್ಲೇನೆ ನಮಗೆ ಮುಂದೆಗಡೆ ಜಾಗ ಸಿಕ್ಕಿತ್ತು. ಬಟ್ ಈ ಸಲ ನಾನು ಹಿಂದೆಯಿಂದ ಕುತ್ಕೊಂಡು ಅವ್ರನ್ನ ನೋಡೋ ತರ ಆಯ್ತು. ಅದೊಂದು ಬೇಜಾರಿದೆ. ಬಟ್ ಅವರ ಒಂದು ಕಾನ್ಸರ್ಟ್ ನ ಲೈವ್ ಅಲ್ಲಿ ನೋಡೋದಿಕ್ಕೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನೋಡಿ, ನಮ್ಮ ಪಕ್ಕ ಕೆಲವೊಂದು ಗರ್ಲ್ಸ್ ಗ್ಯಾಂಗ್ ಕೂತಿದ್ರು. ಆಕ್ಚುಲಿ ನಾನ್ ನನ್ನ ತಂಗಿಗೆ ಡ್ಯಾನ್ಸ್ ಮಾಡೋಣ ಎದೋ ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ಮೇಡಮ್ ಎದಳ ತರಾನೇ ಕಾಣಿಸ್ಲಿಲ್ಲ. ಎದಳ್ಳೇ ಇಲ್ಲ. ಆಕ್ಚುಲಿ ಸುಮ್ನೆ ಹಿಂಗೆ ಕೂತ್ಕೊಂಡು ಅವ್ರ ಹಾಡ್ನ ಹಂಗೆ ಕೂತಲ್ಲ ಹಿಂಗ್ ವೈಬ್ ಮಾಡ್ಕೊಂಡು ಬಂದಿದ್ದಾಯ್ತು.
ಇದ್ದಿದ್ ಹುಡುಗಿ ಗ್ಯಾಂಗ್ ಮಾತ್ರ ಏನ್ ಕುಣಿದ್ರು ಅಂತೀರಾ ಯಪ್ಪ. ಆ ರೀತಿ ಇರ್ಬೇಕು ಜೋಶ್. ಆಕ್ಚುಲಿ ಯಾಕೋ ನನ್ ಗ್ಯಾಂಗ್ ಸರಿ ಇಲ್ಲ, ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಏನು ಮಾಡ್ಬೇಡಿ. ಕಲೆನ ತುಂಬಾನೇ ತುಡಿತಾ ಇದ್ದಾರೆ. ಅದ್ರಲ್ಲೂ ಇಲ್ಲೊಬ್ರು ಮೇಡಮ್ ಕೂತಿದ್ದಾರೆ ಬಚ್ಚಿಟ್ಕೊಂಡು. ಅವರು